ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೋಡಿ, ಇದೇ ತಿಂಗಳು ಬಿಡುಗಡೆಯಾದ ದರ್ಶನ್ ನಟನೆಯ ಡೆವಿಲ್ ಸಿನಿಮಾಗೆ ಕೂಡ ಪೈರಸಿಯ ಕಾಟ ಇತ್ತು. ಪೈರಸಿ ಎಲ್ಲ ಸಿನಿಮಾಗಳಿಗೂ ಆಗ್ತಾ ಇದೆ. ಇದರ ವಿರುದ್ಧವೇ ಹೋರಾಟ. ದರ್ಶನ್ ವಿರೋಧಿಗಳ ಕೈವಾಡ ಇದು ಪೈರಸಿ ಮಾಡಿದ್ದು ಅಂತ ಆಗ ಆರೋಪ ಕೇಳಿಬಂದಿತ್ತು. ಡೆವಿಲ್ ಪೈರಸಿಗೂ ಕಿಚ್ಚ ಫ್ಯಾನ್ಸ್ ಮೇಲೆಯೇ ಆರೋಪ ಕೇಳಿಬಂದಿತ್ತು. ಇದನ್ನೆಲ್ಲ ಕಿಚ್ಚ ಫ್ಯಾನ್ಸೇ ಮಾಡಿಸಿರೋದು ಅಂತ. ಅದಕ್ಕೆ ನೆನ್ನೆ ಹೇಳಿದ್ದು, ಇದೀಗ ತಾಳ್ಮೆಗೂ ಮಿತಿ ಇದೆ ಅಂತ ಸುದೀಪ್ ಉತ್ತರ ಕೊಟ್ಟಿದ್ದು. ನಮ್ಮ ಫ್ಯಾನ್ಸ್ ತಂಟೆಗೆ ಬರಬೇಡಿ ಅಂತ ಕಿಚ್ಚ ಗುಡುಗಿರ್ತಕ್ಕಂಥದ್ದು. ಅಂದರೆ ಅವ್ರ ಸಿನಿಮಾ, ಅಂದರೆ ಸುದೀಪ್ ಸಿನಿಮಾ ಬಂದಾಗ ದರ್ಶನ್ ಫ್ಯಾನ್ಸ್ ಪೈರಸಿ ಮಾಡ್ತಾರೆ ಅಂತ, ದರ್ಶನ್ ಸಿನಿಮಾ ಬಂದಾಗ ಸುದೀಪ್ ಫ್ಯಾನ್ಸ್ ಪೈರಸಿ ಮಾಡ್ತಾರೆ ಅಂತ ಆರೋಪ. ಅದಕ್ಕೇನಾದರೂ ಈ ಎಚ್ಚರಿಕೆಯ ಮಾತುಗಳನ್ನು ಆಡಿದ್ರಾ? ಇಪ್ಪತ್ತೈದಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ, ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ. ಅಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಈಗ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಸುದೀಪ್ ಈ ಪೈರಸಿ ವಿರುದ್ಧನೇ ಮಾತಾಡಿದ್ರು ಅಂತ ಅಂದ್ಕೊಳ್ಳೋಣ. ಬೇರೆ ಯಾರಿಗೂ ಅಲ್ಲ, ಪೈರಸಿ ಮಾಡೋರ ವಿರುದ್ಧನೇ ಮಾತನಾಡಿದ್ರು ಅಂದ್ಕೊಳ್ಳೋಣ. ಇವರು ಸಿನಿಮಾ ರಿಲೀಸ್ ಆದಾಗ ಮಾತ್ರ ಪೈರಸಿ ವಿರುದ್ಧ ಯುದ್ಧ, ಬೇರೆ ಸಿನಿಮಾಗಳ ಪೈರಸಿ ಇದ್ದಾಗ ಸೈಲೆಂಟ್ ಆಗಿದ್ದು ಬಿಡ್ತಾರೆ. ಇದೇ ನಮ್ಮಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಒಡಕು ಅಂತ ಅನ್ಸಲ್ವಾ? ಎಸ್ ಅರವಿಂದ್, ಯಾಕಂದರೆ ಸಾಕಷ್ಟು ಸಿನಿಮಾಗಳಿಗೂ ಕೂಡ ಪೈರಸಿ ಕಾಟ ಎದುರಾಗಿರ್ತಕ್ಕಂಥದ್ದು. ಸ್ಯಾಂಡಲ್ವುಡ್ನಲ್ಲಿ ಈಗಾಗಲೇ ಇತ್ತೀಚೆಗೆ ರಿಲೀಸ್ ಆದಂಥ ಡೆವಿಲ್ ಸಿನಿಮಾಗೂ ಕೂಡ ಪೈರಸಿ ಕಾಟ ಎದುರಾಗಿರ್ತಕ್ಕಂಥದ್ದು. ಸುಮಾರು 10,000ಕ್ಕೂ ಹೆಚ್ಚು ಲಿಂಕ್ಗಳನ್ನು ಆ ತಂಡ ಡಿಲೀಟ್ ಮಾಡಿಸುವಲ್ಲಿ ಒಂದು ಮುಂದಾಗಿರ್ತಕ್ಕಂಥದ್ದು. ಮತ್ತು ಪೈರಸಿ ಮಾಡಬೇಡಿ ಅಂತ ಎಷ್ಟೇ ಮನವಿ ಮಾಡಿದ್ರು ಕೂಡ ಈಗ ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ರೀತಿಯಲ್ಲಿ ಸಿನಿಮಾಗಳ ಪೈರಸಿ ಆಗ್ತಾ ಇರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ರೀತಿ ಈ ಚಿತ್ರರಂಗದ ಏಳಿಗೆಗೆ ಇದು ಸೂಕ್ತವಲ್ಲ, ಮತ್ತು ಇದು ಒಂದು ಮಾರಕ ಒಂದು ಪಿಡುಗಿನಂತೆ ಕಾಡ್ತಾ ಇರ್ತಕ್ಕಂಥದ್ದು. ಸೊ ತಮ್ಮ ಸಿನಿಮಾ ಬಂದಾಗ ಮಾತ್ರ ಪ್ರತಿಯೊಬ್ಬರು ಕೂಡ ನಟರು ಧ್ವನಿ ಎತ್ತುತ್ತಾರೆ. ಯಾರಾದರೂ ಪೈರಸಿ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ಒಂದು ಕಂಪ್ಲೇಂಟನ್ನು ಮಾಡಿದಾಗ ಅಥವಾ ಧ್ವನಿ ಎತ್ತಿದಾಗ ಎಲ್ಲರೂ ಕೂಡ ಧ್ವನಿ ಎತ್ತಿ ಅದಕ್ಕೆ ಸಪೋರ್ಟನ್ನು ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ತೊಡೆದು ಹಾಕ್ಬೋದು. ಆದರೆ ತಮ್ಮ ಸಿನಿಮಾ ಬಂದಾಗ ಮಾತ್ರ ಪೈರಸಿ ಬಗ್ಗೆ ಮಾತನಾಡೋದು, ಆ ರೀತಿಯಲ್ಲಿ ಮಾತನಾಡುವ ಒಂದು ಭರದಲ್ಲಿ ಮತ್ತೊಬ್ಬ ನಟರ ಫ್ಯಾನ್ಸ್ಗೆ ಒಂದು ರೀತಿ ಟಾಂಗ್ ಕೊಡೋದು, ಇದು ಇಂಡಸ್ಟ್ರಿಯಲ್ಲಿ ಉತ್ತಮ ಬೆಳವಣಿಗೆ ಅಲ್ಲ ಅನ್ನೋದು ಕೂಡ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸುದೀಪ್ ಅವರು ಏನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು, ಆ ಮಾತು ಈಗ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಪೈರಸಿ ಬಗ್ಗೆ ಮಾತನಾಡಿದ್ರು, ಅಥವಾ ಅವರ ವಿರೋಧಿಗಳ ಒಂದು ಫ್ಯಾನ್ಸ್ಗಳ ಬಗ್ಗೆ ಮಾತನಾಡಿದ್ರ, ಯಾರ ಬಗ್ಗೆ ಮಾತನಾಡಿದ್ರು ಅನ್ನೋದು ಕೂಡ ಒಂದು ಮಾರ್ಮಿಕ ಮಾತು ಈಗ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ಸುದೀಪ್ ಅವರ ಮಾತಿಗೆ ಈಗ ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳು ಕೂಡ ಟಾಂಗ್ ಕೊಡ್ತಾ ಇರ್ತಕ್ಕಂಥದ್ದು, ಮತ್ತೆ ದರ್ಶನ್ ಅವರ ಆಪ್ತ ಬಳಗದಲ್ಲೂ ಕೂಡ ಈ ರೀತಿಯಾದಂತಹ ಟಾಂಗ್ಗಳು ಈಗ ಪ್ರಚುರ ಬರ್ತಾ ಇರ್ತಕ್ಕಂಥದ್ದು. ಹಾಗೆ ಸಂಪರ್ಕದಲ್ಲಿ ಧನು, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸೊ ಈಗ ಪೈರಸಿಯದ್ದೇ ದೊಡ್ಡ ಕಥೆ ಆಗಿದೆ. ಹೊರಗಡೆ ಒಂದು ಪಡೆ ಕಾಯ್ತಾ ಇದೆ ಯುದ್ಧಕ್ಕೆ ಅಂದರೆ, ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ, ಹೊರಗಡೆ ಒಂದಷ್ಟು ಜನ ಕಾಯ್ಕೊಂಡು ಕೂತಿದ್ದಾರೆ ಪೈರಸಿ ಮಾಡೋದಕ್ಕೆ ಅನ್ನುವ ಅರ್ಥನಾ?